ನಾರಾಯಣಂ ಗುಣೈಃಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗವ್ಯಂ ರೂಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಎಷ್ಟನೇ ಪಾದ ಆಗ್ತಿರೋದೀಗ? ಇದರಲ್ಲಿ ವಿಷಯ ಏನು ಬಂದಿರೋದಿಲ್ಲ. ವಿಷಯ ಏನು ಬಂದಿರೋದಿಲ್ಲಿ? ಅಲ್ಲ ಇದು ವಿಷಯ ಏನು? ಮುಖ್ಯ ವಿಷಯ ಏನು ಇದಕ್ಕೆ? ಮೂರನೇ ಪಾದಕ್ಕೆ ಮುಖ್ಯ ವಿಷಯ ಏನು? ಮೂರನೇ ಪಾದಕ್ಕೆ ಮುಖ್ಯ ವಿಷಯ ಯಾವುದು? ಲಿಂಗಾತ್ಮಕ ಶಬ್ದಗಳ ಸಮನ್ವಯ ಆಗಬೇಕು. ಗೊತ್ತಾಯ್ತಾ? ಈ ಕಂಪನ ಅಂತ ಕಂಪನ ಮಾಡುವಿಕೆ, ಕಂಪನಕ್ಕೆ ಒಳಗಾಗಿಸುವಿಕೆ ಅನ್ನೋ ಪದ ಇದೆ. ಇದು ಯಾರಿಗೆ ಅನ್ವಯ ಆಗುತ್ತೆ ಅಂತ ಹೇಳಿದ್ರು ಅವರು? ವಜ್ರಕ್ಕಾಗತ್ತೆ ಅಂತ ಹೇಳಿದ್ರು. ಅದಕ್ಕಲ್ಲ. ಯಾರಿಗೆ ಅನ್ವಯ ಇದು? ವಿಷ್ಣುವಿಗೆ. ಯಾತಕ್ಕೆ? ಸರ್ವ ಕಂಪನ ಮಾಡ್ತಕ್ಕಂಥ ಶಕ್ತಿ ಇರೋದು ಯಾರಿಗೆ? ಅದು ವಿಷ್ಣುವಿಗೆ ಹೊರತು ಅವರಿಗೆಲ್ಲ. ಅದಕ್ಕೇನೆ ಈ ಕಂಪನ ಶಬ್ದ ಸಂಪನ್ನ ಮಾಡ್ತಕ್ಕಂಥ ಸಾಮರ್ಥ್ಯ ಇರೋದು ವಿಷ್ಣುವಿಗೆ. ಆದ್ದರಿಂದ ನಮಗೆ ಯಾವ ಸಮನ್ವಯ ಮಾಡಕ್ಕೆ ವಿರೋಧ ಬರಲೇ ಇಲ್ಲ. ವಿಷ್ಣುವೇ ಮುಖ್ಯವಾಗಿ ಇಲ್ಲಿ ಕಂಪಕನಾಗಿರೋದು. ಕಂಪಕ ಅಂದರೆ ಕಂಪನ ಮಾಡಿಸೋನು, ಕಂಪನ ಅಂದರೆ ನಡುಕ. ಅವನು ಹೊಂದೋನು ಕಂಪಿತ. ಹೃದಯ ಆಹಿತಂ ಜ್ಯೋತಿ ಪರಮಾತ್ಮ ಇತ್ಯುಕ್ತ. ಮುಂದಿನ ಪ್ರಶ್ನೆ ಈಗ. ಹೃದಯದಲ್ಲಿ ಇರತಕ್ಕಂಥ ಜ್ಯೋತಿ ಇದೆ, ನೀವು ಆತ್ಮ ಅಂತ ನೀವು ಹೇಳ್ತೀರಿ. ನೀವು ನಿಮ್ಮ ಪ್ರಕಾರ ಜ್ಯೋತಿ ಅಂದರೆ ಯಾರು? ಅವನು ನಮ್ಮನ್ನು ಕೇಳ್ತಾನೆ, ನಿಮ್ಮ ಪ್ರಕಾರ ಯಾವುದು ಅಂತೇಳಿ. ವಿಷ್ಣು ಪರಮಾತ್ಮ ಅಂತ ಹೇಳ್ತೀರಿ. ತತ್ರ ಯೋಯಂ ವಿಜ್ಞಾನಮಯ ಪ್ರಾಣೇಶು ಹೃದಿ ಅಂತರ್ಜ್ಯೋತಿ ಪುರುಷ ಇತ್ಯತ್ರ ಉಭೌ ಲೋಕೌ ಅನುಸಂಚರತಿ ಇತಿ ವಚನಾತ್ ಜೀವ ಇತಿ ಪ್ರತೀಯತೆ ಇತ್ಯತ ಉಚ್ಯತೆ. ಇಲ್ಲಿ ಜೀವ ಅಂತ ಕಾಣಿಸ್ತಾ ಇದೆ. ಶ್ರುತಿ ನೋಡಿದಾಗ ಏನು ತೋರಿಸುತ್ತದೋ? ಸಂಚಾರ ಮಾಡುವವನು ಅನ್ನೋ ಪದ ಇದೆ. ಉಭಯಲೋಕಗಳ ಸಂಚಾರ ಮಾಡುವವನು ಯಾರೋ? ಜೀವ. ಪರಮಾತ್ಮ ಯಾಕೆಲ್ಲ? ವ್ಯಾಪ್ತ. ಅವನು ವ್ಯಾಪ್ತ ಏನು ಮಾಡಬೇಕಾಗಿಲ್ಲ? ಸಂಚಾರ ಮಾಡಬೇಕಾಗಿಲ್ಲ. ಅವನೇನು ಮಾಡಿದ? ಈಗ ನಿಮ್ಮ ಹಿರಿಮೇನೆ ನಿಮಗೆ ಎಡವಟ್ಟಾಯ್ತು ಅಂತ ಗೊತ್ತಾಯ್ತಾ? ಭೂಯ ಸಂಚಾರ ಹೇಗೆ ಮಾಡ್ತಾನೆ ದೇವರು? ಆದ್ದರಿಂದ ಯಾರಿಗೆ ಅಪ್ಲಿಕಬಲ್ ಇದು? ಜೀವನಿ. ಓಂ ಜ್ಯೋತಿರ್ ದರ್ಶನ, ಅದಕ್ಕೆ ಉತ್ತರ ಓಂ. ಒಂದೇ ಒಂದು ಸೂತ್ರ ಅಷ್ಟೇ ಅದಕ್ಕೆ. ವಿಷ್ಣುರೇವ ಜ್ಯೋತಿ, ವಿಷ್ಣುರೇವ ಬ್ರಹ್ಮ, ವಿಷ್ಣುರೇವ ಆತ್ಮ. ವಿಷ್ಣು ಮತ್ತೆ ಆತ್ಮ ಶಬ್ದ ಅವನೇ ಅಂತ ಹೇಳಿ. ಆತ್ಮ ಅಂದ್ರೆ ಜೀವ ಅಂತ ಅರ್ಥ ಮಾಡಕ್ಕೆ ಬರುತ್ತಲ್ಲ, ಮಾಡಿನಿಂದ ಅಲ್ಲ. ಆತ್ಮ ಅಂದ್ರೆ ಕೂಡ ಯಾರು? ವಿಷ್ಣುರೇವ ಬಲಂ, ವಿಷ್ಣುರೇವ ಯಶಃ, ವಿಷ್ಣುರೇವ ಆನಂದ ಇತಿ ದರ್ಶನಾತ್ ಚತುರ್ವೇದ ಶಿಖಾಯಾಮ್ ಜ್ಯೋತಿರ್ ವಿಷ್ಣುರೇವ. ಹೃದಯದಲ್ಲಿರತಕ್ಕಂಥ ಜ್ಯೋತಿ ಯಾರು? ವಿಷ್ಣುವೇ ಹೊರತು ಈ ಜೀವ ಅಲ್ಲ. ಪ್ರಾಜ್ಞೇನ ಆತ್ಮನ ಅನ್ವಾರೂಢ ಉತ್ಸರ್ಜದ್ಯಾತಿ ವಚನಾತ್ ತಸ್ಯಾಪಿ ಲೋಕ ಸಂಚರಣಮಸ್ತೇವ. ಪರಮಾತ್ಮ ಲೋಕ ಸಂಚಾರ ಮಾಡೋದ್ರ ವಿರೋಧ ಬಂತು ಅಂತೀರಿ. ವ್ಯಾಪ್ತರ ಸಂಚಾರ ಮಾಡೋದು ಅಂತ ಯಾರು ಹೇಳಿದ್ರು ನಿಮಗೆ? ಮಾಡ್ಬೋದು. ಪರಮಾತ್ಮ ಏನು ಮಾಡ್ತಾನೆ? ಏನು ಬೇಕಾದ್ರೂ ಮಾಡ್ತಾನೆ. ಅದರಿಂದಾಗಿನೇ ಆ ಜೀವ ಏನು ಬೇಕಾದ್ರೂ ಮಾಡ್ತಾನೆ ಅಂತ ಹೇಳಕ್ ಬರಲ್ಲ. ಪರಮಾತ್ಮ ಕೂರ್ತಾನೆ, ನಿಲ್ತಾನೆ, ಓಡಾಡ್ತಾನೆ. ಏನು ಅಲ್ಲಿ ಆಫೀಸ್ನಲ್ಲಿ ಎಲ್ಲಿ ಯಾರು ಕೇಳಾಗಿಲ್ಲ. ಹೆಡ್ ಎಲ್ಲಿ ಬೇಕಾದ್ರೂ ಓಡಾಡ್ತಾನೆ. ಉಳಿದವರು ನಿನ್ನ ಡಿಪಾರ್ಟ್ಮೆಂಟ್ ಇಲ್ಲಿ ಯಾಕೆ ಬಂದಿ ಅಂತ ಕೇಳ್ತಾನೆ. ಬೇರೆ ಕಡೆ ಹೋಗಾಗಿಲ್ಲ ಅವನು. ಎಲ್ಲಿರ್ಬೇಕು ಅವನು? ಅಲ್ಲೇ ಬೇರೆ ಕಡೆ ಇರಬಾರ್ದು. ಇವನು ಎಲ್ಲಿ ನೀವು ಯಾಕೆ ಬಂದಿನ ಕೇಳಿದ್ರೆ ಅವನು ಸಸ್ಪೆಂಡ್ ಆಗ್ತಾರೆ. ದಂಡ ಕೇಳಕ್ಕೆ ನೀನು ಯಾರು ಅಂತ ಕೇಳ್ತಾನೆ. ಸೊ ದೇವರು ಚೇಂಬರ್ನಲ್ಲಿ ಕೂತಿರ್ತಾನೆ, ಕರೆಕ್ಟೇ. ಚೇಂಬರ್ನಲ್ಲೇ ಕೂತಿರ್ಬೇಕು ಅಂತ ಏನೂ ಇಲ್ಲ. ಏನು ಮಾಡ್ಬೋದು ಅವನು? ಎಲ್ಲಿ ಬೇಕಾದ್ರೆ ಓಡಾಡ್ಕೊಂಡಿರ್ಬೋದು. ದೇವರು ಎಲ್ಲಿರ್ಬೋದು? ಎಲ್ಲಿ ಬೇಕಾದ್ರೆ ಓಡಾಡ್ಬೋದು. ಅದು ಜಡ ಪದಾರ್ಥ ಆಗಿರೋ ಏನಾಗ್ತಿತ್ತು? ಆ ಸಾಮರ್ಥ್ಯ ಇರ್ತಿರ್ಲಿಲ್ಲ. ದೇವರಿಗಿದೆ. ಅದೇ ದೇವ್ರ ಮಹಿಮೆ. ಇಲ್ಲಿ ಮಹಿಮೆ ಹೇಳಕ್ಕೆ ಕೊಟ್ಟಿರೋದ್ರಿಂದ ಇದು ಯಾರ ಸಮನ್ವಯ ಆಗಬೇಕು? ವಿಷ್ಣುವಿನಲ್ಲೇ ಹೊರತು ಇದಲ್ಲ. ಈ ಜ್ಯೋತಿ ಜೀವನಲ್ಲ ಸಾಧ್ಯವೇ ಇಲ್ಲ. ಸರ್ವಾಧಾರತ್ವ ವಿಷ್ಣೋರುಕ್ತಂ ತಚ್ಚಾಕಾಶೋ ವೈ ನಾಮರೂಪಯೋ ನಿರ್ವಹಿತ ಇತಿ ಅತ್ರ ಆಕಾಶಸ್ಯ ಪ್ರತೀಯತೆ. ವೈನಾಮ ಇತಿ ಪ್ರಸಿದ್ಧ ಉಪದೇಶ. ಪ್ರಸಿದ್ಧ ಆಕಾಶಶ್ಚ ಅಂಗೀಕರ್ತವ್ಯ ಇತ್ಯತ ಉಚ್ಯತೆ. ಆಕಾಶೋ ಅರ್ಥಾಂತರತ್ವಾದಿ ವ್ಯಪದೇಶ. ಇಲ್ಲಿ ಎಲ್ಲರಿಗೂ ಆಧಾರ ಯಾರು ಅಂತ ಪ್ರಶ್ನೆ. ಈಗ ಅಲ್ಲಿ ನೀನು ವಿಷ್ಣು ಅಂತ ನೀವು ಹೇಳ್ತೀರಿ. ನಾವು ಪೂರ್ವಪಕ್ಷಿ ಪ್ರತಿಯೊಂದು ಸರ್ತಿ ಏನು ಮಾಡ್ತಾನ ಅವನು? ವಿಷ್ಣು ಬಿಟ್ಟು ಬೇರೆ ಆಗಬೇಕು ಅಂತ ಅವನ ವಾದ. ಇಲ್ಲಿ ಯಾರಿಗಾಗಬೇಕದು? ಯಾಕೆ ಆಕಾಶದಲ್ಲಿ ಎಲ್ಲ ಇಲ್ವ ಇವತ್ತಿನ ದಿವಸ? ಸೊ ಆಕಾಶಕ್ಕಪ್ಪು ಭಾರಿ ಸುಲಭ. ಆದ್ದರಿಂದಾಗಿನೇ ಆಕಾಶ ಅಂತಲೇ ಹೇಳಿದ್ರು. ಆದರೆ ಇನ್ನೊಂದು ಮಾತು ಹೇಳ್ಬೋದು ನೀವು. ಏನಂತ? ಅಲ್ಲಿ ಆಕಾಶೋ ನಾಮರೂಪಯೋ ನಿರ್ವಹಿತ ಇತ್ಯತ್ರ ಆಕಾಶಸ್ಯ ಪ್ರತೀಯತೆ. ಅದು ಅಷ್ಟೇ ಅಲ್ಲ, ವೈನಾಮ ಅಂತ ಪದ ಹೇಳಿದ್ದಾರೆ. ವೈನಾಮ ಅಂದ್ರೇನು? ವೆಲ್ ಲೋನ್ ಅಂತ ಅರ್ಥ. ವೆಲ್ ಲೋನ್ ಆಕಾಶ ಯಾವುದು? ಈ ಆಕಾಶ. ಅವ್ಯಾಕೃತ ಆಕಾಶ ಇರ್ತದೆ. ಒಟ್ಟು ವಿಷ್ಣು ಆಗಬಾರ್ದಷ್ಟೇ. ಯಾರು ತಗೊಂಡ್ರು ಪರವಾಗಿಲ್ಲ. ಓಂ ಆಕಾಶೋ ಅರ್ಥಾಂತರತ್ವಾದಿ ಉಪದೇಶ. ಅದಕ್ಕೆ ಉತ್ತರ. ಇನ್ನೊಂದು ಆಕಾಶ ಬಂದಿತ್ತು, ನೆನಪಿದೆಯಾ?
ಆಕಾಶ ತಲ್ಲಿಂಗ ಅಂತ ಬಂದಿದೆ. ಮತ್ತೆ ರಿಪೀಟ್ ಮಾಡ್ತಾ ಇಲ್ಲ. ಆಕಾಶ ಆ ಭೂತಾಕ ಇದು ಬಂದಿರೋದು ಯಾವುದು? ಅವ್ಯಾಕೃತ ಆಕಾಶ. ಅಲ್ಲಿ ಅನ್ಯತ್ರ ಪ್ರಸಿದ್ಧ ನಾಮಲಿಂಗಾತ್ಮಕ. ಅಲ್ಲಿ ನಾಮ, ಇಲ್ಲಿ ಲಿಂಗ. ಆದ್ದರಿಂದ ಇಲ್ಲಿ ಅವಕಾಶ ಪ್ರದತ್ವ ರೂಪ ಲಿಂಗ, ಅಲ್ಲಿ ಆಕಾಶ ಶಬ್ದವಾಚ್ಯತ್ವ ರೂಪ ನಾಮ. ಗೊತ್ತಾಯ್ತಾ? ತೇ ಯದಂತರಂ ಅದು ಹೇಳ್ತಾರೆ, ಹಾಗಲ್ಲ. ತೇ ಯದಂತರ ತದ್ಬ್ರಹ್ಮ ಇತಿ ಅರ್ಥಾಂತರತ್ವಾದಿತಿ ವ್ಯಪದೇಶಾತ್ ಆಕಾಶೇ ವಿಷ್ಣುರೇವ ಹರಿರೇವ ಅವರ್ಣಂ ಯಥೋ ವಾಚೋ ನಿವರ್ತಂತೆ ಇತ್ಯಾದಿ ಶ್ರುತೆ ತಸ್ಯೈವ ಹಿತಲ್ಲಕ್ಷಣಂ ಅನಾಮ್ನಾ ಯೋ ಅಪ್ರಸಿದ್ಧತ್ವಾದ ಅರೂಪೋ ಭೂತವರ್ಜನಾತಿಥಿ ಬ್ರಾಹ್ಮೆ. ಅವ್ರು ಹೇಳ್ತಾರೆ, ಈ ಆಕಾಶಕ್ಕೆ ಮುಂದೆ ಅಡ್ಜೆಕ್ಟಿವ್ ಹಾಕಿದ್ದಾರೆ. ಏನಂತ ಗೊತ್ತಾಯ್ತಾ? ಅವರ್ಣ ಅಂತ ಹಾಕಿದ್ದಾರೆ. ಯಥೋ ವಾಚೋ ನಿವರ್ತಂತೆ ಅಂತ ಹಾಕಿದ್ದಾರೆ. ಇವೆಲ್ಲ ಯಾರಿಗೆ ಅಪ್ಲಿಕಬಲ್ ಇವು? ವಿಷ್ಣುವಿಗೆ. ಆದ್ದರಿಂದ ಈ ಆಕಾಶ ಅಲ್ಲ ಇದು. ಯಾವ ಆಕಾಶ? ವಿಷ್ಣುವೆ. ಒಟ್ಟು ಏನು ತೀರ್ಮಾನ ಈಗ? ಸರ್ವರಿಗೂ ಆಧಾರವಾದ ಆಕಾಶ ಯಾರು? ಅದಕ್ಕೆ ವಿಷ್ಣು ಸಹಸ್ರನಾಮ ಏನಂತ ಹೇಳಿದ್ರು? ಆಧಾರದೆಲೆಯೋ ಧಾತ, ಆಧಾರದೆಲೆಯ ಧಾತ. ಎಲ್ಲರಿಗೂ ಆಧಾರದೆಲೆ ಯಾರಾಗಿರೋದು? ವಿಷ್ಣುವೆ. ಸೊ ಇವೆಲ್ಲ ಒಂದಕ್ಕೊಂದು ಮ್ಯಾಚ್ ಆಗಿಬಿಡೋದು. ವಿಷ್ಣು ಸಹಸ್ರನಾಮ ನಾಮಾವಳಿ ರೂಪದ ಬ್ರಹ್ಮಸೂತ್ರ. ಈ ಬ್ರಹ್ಮಸೂತ್ರ ಯುಕ್ತಿ ರೂಪದ ವಿಷ್ಣು ಸಹಸ್ರನಾಮ ಇದ್ದಾಗ, ಯುಕ್ತಿ ರೂಪ ಇದ್ದಾಗ ರೀಸನ್ ಇಲ್ಲಿ ಕೊಡ್ತಾರೆ. ಇದರ ಒಳ ಹೆಸರಿನ ರೂಪದಲ್ಲಿ ಇರುತ್ತೆ ಅಷ್ಟೇ. ಅದು ಎಲ್ಲ ಶಾಸ್ತ್ರಗಳು ಏನಾಯ್ತು ಅಲ್ಲಿಗೀಗ? ಗೀತಾ ಎಲ್ಲ ಏನೋ ಶ್ಲೋಕ ರೂಪ, ಗೀತಾ ಎಲ್ಲ ಶ್ಲೋಕ ಉಪದೇಶ, ಎಲ್ಲವೂ ಒಂದೇ ಶಾಸ್ತ್ರನೇ. ಡಿಫರೆಂಟ್ ಟೈಪಲ್ಲಿ ಹೇಳ್ತಾರೆ ಹೊರತು ಏನಲ್ಲ, ವಿಷಯ ಬದಲಾಗೋದಿಲ್ಲ. ಹರಿಸರ್ವೋತ್ತಮತ್ವ ಎಲ್ಲಿ ಹೋದ್ರೂ ಕೂಡ ಏನಾಗಬೇಕದು? ಬರಲೇಬೇಕು. ಇಲ್ಲಿ ಬೇರೆ ಅಂತ ಹೇಳಿದ್ರೆ ಅದು ಸೆಕೆಂಡರಿ ಸೆನ್ಸಲ್ಲಿ ತೊಗೊಂಡು ನಾನು ಆದಷ್ಟು ಮಿಸ್ಗೈಡ್ ಮಾಡಕ್ಕೆ ಹೋಗ್ತಾನೆ, ಮಾಡಬಾರ್ದು. ಅವ್ರ ಪ್ರಕಾರ ಗಣೇಶ ಅಂತ ಯಾರು ನೆನಪಾಗ್ತಾರೆ ಅವರಿಗೆ? ಈ ಗಣೇಶನೇ. ಅದು ನಿಜವಾದ ಗಣೇಶ ಯಾರು ಅಂದರೆ ವಿಶ್ವಂಭರ ಗಣೇಶ. ಅದು ಶಾಸ್ತ್ರ ಓದೋರೆ ಅದೇ ಜ್ಞಾಪಕ ಬರೋದು. ಬ್ರಹ್ಮಶಬ್ದನೇ ಅಥಾತೋ ಬ್ರಹ್ಮ ಜಿಜ್ಞಾಸೆ. ಸುಮ್ಮನೆ ಓದ್ಬಿಟ್ರೆ ನೋಡಿ ವಿಷ್ಣುನೂ ಅಲ್ಲ, ಶಿವನೂ ಅಲ್ಲ, ಯಾರೂ ಅಲ್ಲ, ಬ್ರಹ್ಮದೇವರ ಜಿಜ್ಞಾಸೆ ಮಾಡಬೇಕು ಅಂತ ಹೇಳ್ಬಿಡ್ತಾರೆ. ಅವ್ರಿಗೆ ಗೊತ್ತಿರೋ ಬ್ರಹ್ಮಶಬ್ದ ಯಾರ ಬಗ್ಗೆ? ಈ ಬ್ರಹ್ಮಶಬ್ದ ಗೊತ್ತೇ ಇಲ್ಲ ಅವರಿಗೆ. ಶಾಸ್ತ್ರ ಓದೋರಿಗೆ ಏನರ್ಥ ಆಗುತ್ತೆ ತಕ್ಷಣ? ಆ ಬ್ರಹ್ಮ ನೆನಪಿಗೆ ಕೂಡ ಬರೋದಿಲ್ಲ. ಬರೋದು ಯಾರು? ವಿಷ್ಣುನೇ ಬರೋದು. ಆ ಟೆಕ್ನಿಕಲ್ ಟರ್ಮ್ಸ್ ಗೊತ್ತಾಗಬೇಕು. ಆಗ ಅದು ಗೊತ್ತಿಲ್ಲದವರೆಲ್ಲ ಸಂಶಯ ಕ್ರಿಯೇಟ್ ಮಾಡ್ತಾರೆ. ಎಲ್ಲ ಗೊತ್ತಿರೋ ಉತ್ತರ ಪರಿಹಾರ ಮಾಡ್ತಾರೆ. ವೇದವ್ಯಾಸರು ಸರ್ವಜ್ಞರಾಗಿ ಪರಿಹಾರ ಮಾಡಿದರು, ಸೂತ್ರ ಬರೋದು. ಇವರು ಆಚಾರ್ಯ ಪೂರ್ಣಪ್ರಜ್ಞರಾಗಿ ಭಾಷ್ಯ ಬರ್ತದೆ. ಸರ್ವಜ್ಞರಿಂದ ಸೂತ್ರ, ಪೂರ್ಣಪ್ರಜ್ಞರಿಂದ ಭಾಷ್ಯ. ಅವಾಗ ಉಳಿದು ಯಾರ್ಯಾರು ಬರ್ತದೆ ಬೆಲೆ ಇಲ್ಲ. ಈ ಕೆಳಗಿನ ಜಡ್ಜ್ ಹೇಳ್ತಾರೆ, ಮೇಲಿನ ಜಡ್ಜ್ ಹೇಳ್ತಾರೆ. ಯಾರು ಮಾತು ಹೊಡಿಯುತ್ತೆ ಈಗ? ಮೇಲಿನ ಹೊಡಿಯುತ್ತೆ ಅಷ್ಟೇ. ಆದ್ದರಿಂದ ಇವರು ಉಳಿದವ್ರಿಗೆ ಎಂಟ್ರಿನೇ ಇಲ್ಲ ಅದಕ್ಕೆ. ಅದೆಷ್ಟು ಇದು ನ್ಯಾಯ. ಯಾತಕ್ಕೆ ನ್ಯಾಯಾಲಯ? ಬ್ರಹ್ಮಸೂತ್ರ ನ್ಯಾಯಗಳು ಅಂತ ಕರೀತಾರೆ. ನ್ಯಾಯಾಲಯ, ಸತ್ಶಾಸ್ತ್ರ ನ್ಯಾಯಾಲಯ. ಶಾಸ್ತ್ರ ನ್ಯಾಯಾಲಯ ಅಂದರೆ ಯಾವುದು? ಶಾಸ್ತ್ರದ ಸುಪ್ರೀಂ ಕೋರ್ಟ್ ಯಾವುದು ಅಂತ ಹೇಳಿದ್ರೆ ಬ್ರಹ್ಮಸೂತ್ರಗಳು. ಇದರಲ್ಲಿ ಹೇಳಿದ ಫೈನಲ್. ಅದಕ್ಕೆ ಪರವಿದ್ಯಾ ಅಂತ ಕರೆದು ನಿರ್ಣಾಯಕ ನಿರ್ಣಯ. ನಾಳೆ ದಿವಸ ಬಂದೇನು ಇನ್ನೂ ಸ್ವಲ್ಪ ಇದೆ, ಕಂಟಿನ್ಯೂ ಮಾಡಿ. ಈ ಅಧಿಕರಣ ಮುಗಿತು. ಎರಡು ಅಧಿಕರಣ, ಜ್ಯೋತಿರಧಿಕರಣನೂ ಆಯಿತು, ಆಕಾಶಾಧಿಕರಣನೂ ಆಯಿತು. ನಾಳೆ ಸುಷುಪ್ತಿ ಅಧಿಕರಣ.